ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಕಾಶ್ಮೀರಲ್ಲಿ. ಇವಾಗ ನಾವು ಶ್ರೀನಗರ್ ಬೋಟ್ ಹೌಸಲ್ಲಿ ಇದ್ದೀವಿ. ಸೊ ಬೋಟ್ ಹೌಸ್ದು ಒಂದು ಕಂಪ್ಲೀಟ್ ಟೂರ್ ಮಾಡಿ ಸಪ್ರೇಟ್ ವಿಡಿಯೋನ ಹಾಕ್ತೀನಿ. ಸಕ್ಕದಾದ ಬೋಟ್ ಹೌಸ್ ಅಂತೂ ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿದೆ. ಸೊ ಹೋಮ್ ಫುಡ್ ಥರ ನಮ್ಮ ಕಡೆ ರೈಸ್ ಸಹ ಮಾಡಿದ್ರು ನೆನ್ನೆ ರಾತ್ರಿ, ಸಕ್ಕದಾಗಿತ್ತು. ಬಟ್ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನಲ್ಲಿ ಇದೇ ಚಾರ್ಜ್ ಇತ್ತು, ಸ್ಪೇಸೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಆ್ಯಂಡ್ ಇವಾಗ ಎಕ್ಸಾಕ್ಟಾಗಿ ಟೈಮ್ ಬಂದು 8 o'clock. ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ 3 o'clock ಏನೋ ಇದೆ ಫ್ಲೈಟು. ಯಾವುದೋ ಒಂದು ದೇವಸ್ಥಾನ ಇದೆ ಅಂತೆ, ಅದನ್ನು ನೋಡ್ಕೊಂಡು ಹೊರಡ್ತೀವಿ. ಸೊ ಆದಷ್ಟು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಯಾರ್ಯಾರು 1, 2, 3, 4, 5 ಡೇಸ್ದು ವಿಡಿಯೋಸ್ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ಕಂಪ್ಲೀಟ್ ಆದಷ್ಟು ಡೀಟೇಲ್ಡ್ ವಿಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಹೆಂಗಿದ್ರೆ ಸರಿ, ತಲೆನೇ ಕಾಣಿಸ್ತಾ ಇಲ್ಲ. ಮುಂದೆ ಆ್ಯಕ್ಚುಲಿ ಮಿರರ್ ಇದೆ, ಅದನ್ನ ನೋಡ್ಕೊಂಡು ನಾನು ಕಾಣಿಸ್ತಾ ಇದ್ದೀನ ಇಲ್ವಾ ಅಂತ ನಾನು ಶೂಟ್ ಮಾಡೋದು. ಸೊ ತಡ ಮಾಡ್ದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇವಾಗ ನಾನು ನನ್ನ ಕಾಸ್ಟ್ಯೂಮ್ನ ತೋರಿಸೋ ಟೈಮ್. ಸೊ ಇದು ಬಂದು ಸಿಂಗಲ್ ಪೀಸ್, ಸೈಡಲ್ಲಿ ಈ ರೀತಿ ಸ್ಲಿಟ್ ಇದೆ. ಆ್ಯಂಡ್ ವಿ ನೆಕ್, ಅಂದರೆ ಈ ಥರ ನೆಕ್ನ ಕೊಟ್ಟಿದ್ದಾರೆ. ನಂಗೆ ಸಕ್ಕತ್ ಇಷ್ಟ ಆಯಿತು. ಸೊ ನಾನು ಇದನ್ನು ತೊಗೊಂಡಿರೋದು ಎಕ್ಸೆಲ್ ಸೈಜಲ್ಲಿ, ಏಜಿಯೋ ಆ್ಯಪಲ್ ತೊಗೊಂಡಿದ್ದು. ಸೊ ಇವತ್ತು ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಫ್ಲೈಟಲ್ಲಿ ಹೋಗಾದ್ಮೇಲೆ ಚೇಂಜ್ ಮಾಡಿಬಿಡ್ತೀನಿ ಅಷ್ಟು. ಮತ್ತು ಇದು ಫುಲ್ ಸ್ಲೀವ್ಸ್ ಇದೆ, ಮುಂಚೆ ಥರ ಬರುತ್ತಲ್ವ ಈ ಥರ ಲೂಸ್ ಸ್ಲೀವ್ಸ್, ಆ ಥರ ಸ್ಲೀವ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಯರಿಂಗ್ ಬಂದು ಫ್ಲಾರಲ್ ಹಿಯರಿಂಗ್, ಶೀತಲಕ್ಕಂದು ಹಾಕಿದ್ದೀನಿ. ಮತ್ತು ಸರಾನು ಬಂದು ನಾನು ಶೀತಲಕ್ಕಂದೇ ಹಾಕ್ಕೊಂಡಿದ್ದೀನಿ. ಪಿನ್ನು ಜಸ್ಟ್ ಹಾಗೆ ಹೇರ್ಸ್ನ ಬಿಟ್ಕೊಂಡು ನಾನು ರೆಡಿ ಆಗಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ಲುಕ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ ಅಂತೆ. ಇದಕ್ಕಿಂತ ಮುಂಚೆ ಇವಾಗ ನಾನು ಹೋಗಿ ಅವ್ರಿಗೆ ಕೇಳ್ಕೊಂಡಿದ್ದೆ, ಟೂರ್ ಮಾಡ್ತೀನಿ ಕಂಪ್ಲೀಟ್, ಇದು ಚೆನ್ನಾಗಿದೆ ಅಂತ. ಸೊ ನಾನು ಉಳ್ಕೊಂಡಿರೋ ಬೋಟ್ ಹೌಸ್ ಬಂದು ಅನಾರ್ಕಲಿ ಬೋಟ್ ಹೌಸ್. ಇದ್ರದ್ದು ಕಂಪ್ಲೀಟ್ ಡೀಟೇಲ್ ವಿಡಿಯೋನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಸಖತ್ತಾಗಿದೆ ಬೋಟ್ ಹೌಸ್. ಅದಕ್ಕೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೋಟ್ ಹೌಸ್ದು ಒಂದು ಕಂಪ್ಲೀಟ್ ಯೂಟ್ಯೂಬ್ ವಿಡಿಯೋನು ಮುಗಿಸಿ ನಾವು ಇವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಕಂಪ್ಲೀಟ್ ಫಾಗ್, ಎಷ್ಟು ಬ್ಲರ್ರಾಗಿ ಕಾಣಿಸ್ತಿದೆ. ಇಷ್ಟು ಸನ್ರೈಸ್ ಆಗಿದ್ರೂ ಕಂಪ್ಲೀಟ್ ಎಲ್ಲ ಕಡೆನೂ ಫಾಗ್ ಇತ್ತು. ಆ್ಯಂಡ್ ಈ ವ್ಯೂ ಬಂದುಬಿಟ್ಟು ದೂರದಿಂದ ಹೇಗೆ ಬೋಟ್ ಹೌಸ್ ಕಾಣಿಸುತ್ತೆ ಅಂತ. ಆ್ಯಂಡ್ ಚಿಕ್ಕದಾಗಿ ಅಲ್ಲಿ ಏನು ಬರ್ತಾ ಇದೆ, ಇದು ಬಂದು ಇಲ್ಲಿ ಶಿಕಾರ ಅಂತ ಕರೀತಾರೆ ಚಿಕ್ಕ ಚಿಕ್ಕ ಬೋಟ್ಸ್ನ. ಆ್ಯಂಡ್ ಅಲ್ಲಿಂದ ನಾವು ಒಂದು ಸ್ವಲ್ಪ ದಾಲ್ ಲೇಕ್ ಹತ್ರ ಬಂದು ಅಲ್ಲಿ ಈ ಆಟೋನ ತಗೊಂಡ್ವಿ. ಸೊ ಇವಾಗ ಬಂದು ನಾವು ಮೇಲೆ ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ 240 ಸ್ಟೆಪ್ಸ್ ಇದೆ ಅಂತೆ ಇಲ್ಲಿಂದ. ಸೊ ಇದು ಬಂದು ಟೆಂಪಲ್, ಶ್ರೀ ಶಂಕರಾಚಾರ್ಯ ಟೆಂಪಲ್ ನಾವು ಹೋಗ್ತಾ ಇರೋದು. ಕಾಶ್ಮೀರ್ಗೆ ಬರೋ ಹಿಂದೂಸ್ ಎಲ್ಲ ಈ ಟೆಂಪಲ್ನ ಕಂಪಲ್ಸರಿಯಾಗಿ ವಿಸಿಟ್ ಮಾಡ್ತಾರಂತೆ. ಆಲ್ಮೋಸ್ಟ್ ಒಂದು 80 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ? ಇಲ್ಲ 80 ಇಲ್ಲ, ಆಲ್ಮೋಸ್ಟ್ 120 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 120 ಸ್ಟೆಪ್ಸ್ ಇದೆ. ನಾವಲ್ಲಿಂದ ಆಟೋಗೆ ಪೇ ಮಾಡಿದ್ದು 450 ರುಪೀಸ್. ಕರ್ಕೊಂಡ್ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗಾದ್ಮೇಲೆ ಅವರೇ ವಾಪಸ್ಸು ಕೆಳಗಡೆ ಪಾರ್ಕಿಂಗ್ ಹತ್ರ ಬಿಡ್ತಾರೆ. ಸೊ ಅದೆರಡು ಅಪ್ ಆ್ಯಂಡ್ ಡೌನ್ಗೆ 450 ಮಾತಾಡಿದ್ದೀವಿ. ಬ್ರೀತ್ ಮಾಡೋಕ್ಕೆ ಆಗ್ತಾ ಇಲ್ಲ. ಪಾರ್ಕಿಂಗ್ ಸ್ಪಾಟಿಂದ ನಾವೇನು ಆಟೋ ತೊಗೊಂಡ್ವಿ, ಅಲ್ಲಿಂದ ದೇವಸ್ಥಾನಕ್ಕೆ ಬಂದು 3.5 ಇಂದ 4 ಕಿಲೋಮೀಟರ್ ಇದೆ ಅಷ್ಟೆ. ಬಟ್ ಕಂಪ್ಲೀಟ್ ಕರ್ವ್ಸ್ ಊಟಿ ಥರ ಇರುತ್ತೆ. ಅದಾದಮೇಲಿಂದ ನಾವು ಮೇಲ್ ರೀಚ್ ಆದಮೇಲೆ ವ್ಯೂ ನೋಡಿ ಈ ಥರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾಕಂದರೆ ನಾವು ತುಂಬಾ ಹೈಟ್ ಮೇಲೆ ಬಂದಿದ್ದೀವಿ. ಇಲ್ಲೂ ತುಂಬಾ ಸ್ಟೆಪ್ಸ್ ಇದೆ. ಇಲ್ಲೂ ಒಂದು 50 ಸ್ಟೆಪ್ಸ್ ಇರ್ಬೋದು. ಇವಾಗ ಮೇಲೆ ಹತ್ತಬೇಕು. ಮೇಲಿರೋದು ಟೆಂಪಲು. ಈ ಸ್ಟೆಪ್ಸ್ ಅಷ್ಟೇ, ಆ ಸ್ಟೆಪ್ಸ್ ಅಷ್ಟು ಈಸಿ ಇಲ್ಲ, ಹೈಟ್ ಜಾಸ್ತಿ ಇದೆ. ಆ್ಯಂಡ್ ಇಲ್ಲೇ ಬಂತು ಟೆಂಪಲ್ ನೋಡಿ. ಸೊ ಈ ಥರ ಚಿಕ್ಕದಾಗಿದೆ ಟೆಂಪಲು.
ಕ್ಯೂ ಏನು ತುಂಬ ಜಾಸ್ತಿ ಇರಲಿಲ್ಲ, ಒಂದು 10-12 ಜನ ಇದ್ದರು ಅಷ್ಟೇ. ಬಟ್ ಅದು ಏನು ಓಪನ್ ಸ್ಪೇಸ್ ಇದೆ ಒಳಗಡೆ ಹೋಗೋಕ್ಕೆ, ಅದು ತುಂಬಾ ಚಿಕ್ಕದಾಗಿದ್ದರಿಂದ ಅಟ್ ಎ ಟೈಮ್ ಒಬ್ಬರೇ ಒಳಗಡೆ ಹೋಗೋಕ್ಕಾಗೋದು. ಸೊ ಅದಕ್ಕೆ ಅದು ಒಂದು ಸ್ವಲ್ಪ ಕ್ಯೂ ಥರ ಕಾಣಿಸ್ತಾ ಇತ್ತು. ನಾನು ಒಳಗಡೆ ಬಂದಿದ್ದ ತಕ್ಷಣವೇ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಪ್ರೊಹಿಬಿಟೆಡ್ ಅಂತ ಅಂಟಿಸ್ಬಿಟ್ಟಿದ್ರು. ಸೊ ನಾನು ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಟ್ ಹಿಂದೆಯಿಂದ ಒಂದು ಚಿಕ್ಕ ವ್ಯೂ ತೋರಿಸಿದ್ದೀನಿ ನೋಡಿ. ಶಿವಲಿಂಗ ಇದೆ, ತುಂಬಾ ದೊಡ್ಡದು. ಅದ್ರ ಮೇಲ್ಗಡೆ ಬಂದು ಹಾವು ಇಟ್ಟಿದ್ದಾರೆ. ತುಂಬಾ ಪವರ್ಫುಲ್ ಅಂತೆ ಈ ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ಮುಗೀತು, ಅವರೇ ತಿಲ್ಕ ಇಟ್ಟಿದ್ದಾರೆ. ಮತ್ತೆ ಇದನ್ನ ಪ್ರಸಾದ ಕೊಟ್ಟಿದ್ದಾರೆ. ಇವಾಗ ನಾವು ಕಂಪ್ಲೀಟ್ ಒಂದು ರೌಂಡ್ ಮುಗಿಸಿ ನೆಕ್ಸ್ಟು ಏನಪ್ಪ ಇದು ತಪಾಸತಲ್ ಅಂತ ಏನೋ ಇದೆ. ಸೊ ಇಲ್ಲಿ ಕೆಳಗಡೆ ಹೋಗ್ಬೇಕು, ಒಂದು ರೌಂಡ್ ಮಾಡಿಕೊಂಡು ಕಂಪ್ಲೀಟ್ ಒಂದು ರೌಂಡ್ ಹೊಡೆದು ಮತ್ತೆ ಕೆಳಗಡೆ ಹೋಗ್ತೀವಿ. ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬರ್ದಿದ್ದು ಓದೋಕ್ಕೆ ಆಗಲಿಲ್ಲ. ಆಮೇಲಿಂದ ನನಗೂ ರಿಯಲೈಸ್ ಆಯಿತು ಅದು ತಪಸ್ಯ ಸ್ಥಳ, ಅಂದರೆ ಅವರು ತಪಸ್ ಮಾಡ್ತಾ ಇದ್ದಿದ್ದ ಸ್ಥಳ. ಇಲ್ಲಿಂದ ಒಂದು 10 ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋದರೆ ಒಂದು ಚಿಕ್ಕ ಸ್ಪೇಸ್ ಅದು. ಸೊ ಅಲ್ಲಿ ಮುಂಚೆ ಶಂಕರಾಚಾರ್ಯರು ತಪಸ್ ಮಾಡ್ತಾ ಇದ್ರಂತೆ. ಅದಕ್ಕೆ ಇದನ್ನು ತಪಸ್ಯ ಸ್ಥಳ ಅಂತ ಹಿಂದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ಚಿಕ್ಕ ಸ್ಪೇಸ್ ಇತ್ತು, ಫುಲ್ ತಲೆನ ಬಗ್ಗಿಸ್ಕೊಂಡು ಹೋಗಬೇಕು ಒಳಗಡೆಗೆ. ಆ್ಯಂಡ್ ಒಳಗಡೆ ಈ ಥರ ಇದೆ, ಶಂಕರಾಚಾರ್ಯರದು ಒಂದು ಫೋಟೋ ಇದೆ. ಮತ್ತು ಇಲ್ಲೂ ತಾಮ್ರ ಅನ್ಸುತ್ತೆ ಅದೇನು ಹೇಳ್ತಾರೆ, ಅದರಿಂದ ಹಾವನ್ನ ಮಾಡಿ ಇಟ್ಟಿದ್ದಾರೆ. ಸೊ ಇದು ಬಂದು ತಪಸ್ಯ ಸ್ಥಳ ಅವ್ರದ್ದು. ಸೊ 9:30 ನಾವು ಬೋಟ್ ಹೌಸಿಂದ ಹೊರಟಿದ್ದು. 10:00 ಕಂಪ್ಲೀಟ್ ದರ್ಶನನೇ ಮುಗೀತು. ಇವಾಗ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್, ಅಂದರೆ ಯಾರಿಗಾದ್ರೂ ಕೊಡೋರಿಗೆ ಆ ಥರ ಏನಾದರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ನಮ್ಮದು ಫ್ಲೈಟ್ ಇರೋದು 3 o'clock 3:30 ಇದೆ. ಸೊ ಶಾಪಿಂಗ್ ಮಾಡ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ಹೊರಡ್ತೀವಿ. ದೇವಸ್ಥಾನ ಮುಗಿಸಿ ನಾವು ಡೈರೆಕ್ಟಾಗಿ ಬಂದಿರೋದು ಶ್ರೀನಗರ್ನ ಫೇಮಸ್ ಶಾಪಿಂಗ್ ಸ್ಪಾಟ್ ಆದ ಲಾಲ್ ಚೌಕ್ಗೆ. ಆ್ಯಂಡ್ ಇದು ಬಂದು ಸೆಂಟರಲ್ಲಿ ನಮ್ಮ ಮೈಸೂರಲ್ಲಿ ದೊಡ್ಡ ಗಡಿಯಾರ ಯಾವ ಥರ ಇದೆ ಆ ಥರ ಇಲ್ಲಿ ಸಿಟಿ ಸೆಂಟರಲ್ಲಿ ಈ ಥರ ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಕಂಪ್ಲೀಟ್ ಲಾಲ್ ಚೌಕ್ ಶಾಪಿಂಗ್ ಸ್ಪಾಟ್. ನಾವು ಹೋಗೋ ತನಕ ಅರೌಂಡ್ 11 o'clock ಆಗಿತ್ತು. ಆ್ಯಂಡ್ ಎಲ್ಲನೂ ಓಪನ್ ಆಗಿತ್ತು. ಫಸ್ಟು ವಿನು ಅವತ್ತಿಂದನೂ ಬೈತಾ ಇದ್ರು, ನನ್ನ ಶೂಸ್ ನೋಡಿ ಅಲ್ಲಿ ಬಾಟ ಕಾಣಿಸಿದ ತಕ್ಷಣ ಫಸ್ಟು ನೀನು ಶೂಸ್ನ ಚೇಂಜ್ ಮಾಡ್ಕೊ, ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಶೂನ ಚೇಂಜ್ ಮಾಡಿಸಿದ್ರು. ನಾನು ಈ ಶೂಸ್ನ ತಗೊಂಡಿದ್ದು 899 rupeesಗೆ. ಇದೇ ಫಸ್ಟ್ ಶಾಪಿಂಗು. ಲಾಲ್ ಚೌಕ್ ಬಂದು ಹಾಟ್ ಸ್ಪಾಟ್ ಆಫ್ ದ ಸಿಟಿ. ಆ್ಯಂಡ್ ನೀವು ನೋಡ್ಬೋದು, ನಾವು ಸೀರೀಸಲ್ಲಿ ಮೂವೀಸಲ್ಲಿ ನೋಡೋ ಥರ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ವಿಂಡೋಸಲ್ಲಿ ಎಲ್ಲನೂ ಆರ್ಮಿ ಜನ ನಿಂತಿದ್ರು. ಅಪ್ಪ ನನಗೊಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆಮೇಲೆ ಎಲ್ಲರಿಗೂ ವಿಶ್ ಮಾಡ್ತಾಯಿದ್ದೆ, ಅವರೆಲ್ಲ ರೆಸ್ಪಾಂಡ್ ಮಾಡ್ತಾಯಿದ್ರು. ಅದನ್ನು ನೋಡಿ ನನಗಂತೂ ಸಖತ್ ಖುಷಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪನೂ ಈ ಥರ ಸೆಕ್ಯೂರಿಟಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಅಲ್ಲಿ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ, ಎಲ್ಲ ಕಡೆನೂ ಆರ್ಮಿ ಇದ್ದೇ ಇರ್ತಾರೆ. ನಾವುಗಳು ಯಾರು ಟೂರಿಸ್ಟ್ ಹೋಗಿರ್ತೀವಿ ಮತ್ತು ಯಾರು ಕಾಶ್ಮೀರವ್ರು ಇದ್ದಾರೆ ಅವ್ರನ್ನ ಸೇಫಾಗಿ ನೋಡ್ಕೊಳ್ಳೋದೇ ಅವ್ರ ದೊಡ್ಡ ಡ್ಯೂಟಿ. ಇಲ್ಲಿ ನಾವು ಶಾಪಿಂಗಿಗೆ ಬಂದಿದ್ರು, ಏನಾದರೂ ಬಿಸಿಯಾಗಿ ಕುಡಿಯೋಣ ಅಂತ ಅಂದ್ಕೊಂಡು ನೋಡಿ ಇವರೆಲ್ಲ ಕಾಫಿ ಆರ್ಡರ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ನಾನು ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಕಾಫಿ ಟೀ ಏನೂ ಕುಡಿಯಲ್ಲ. ಬಟ್ ಇಷ್ಟು ಕೋಲ್ಡ್ ಇದ್ದರೂ ನಂಗೆ ಕುಡಿಬೇಕಂತ ಅನಿಸೂ ಇಲ್ಲ. ನನಗೇನು ಶಾಪಿಂಗ್ ಮಾಡೋಣ ಅನ್ನೋದೇ ಯೋಚನೆ ಆಗಿತ್ತು. ಯೂಶ್ವಲಿ ನಾನು ಹೋದರೆ ಏನೂ ಶಾಪಿಂಗ್ ಮಾಡಲ್ಲ. ಎಲ್ಲೇ ಹೋದ್ರೂ ಮ್ಯಾಗ್ನೆಟ್ಸ್ನ ಶಾಪ್ ಮಾಡ್ತೀನಿ, ಜಸ್ಟ್ ಫಾರ್ ರಿಮೆಂಬರೆನ್ಸ್ ನಾವು ಹೋಗಿರೋ ಪ್ಲೇಸ್ದು ಅನ್ನೋ ರೀಸನ್ಗೆ. ಅದು ಬಿಟ್ಟರೆ ಇದನ್ನು ಕೊಡೋರಿಗೆ ಅಂತ ಈ ಥರ ಚಿಕ್ಕ ಬೋಟ್ಸ್ ಬಂದು ಅಲ್ಲಿ ಫೇಮಸ್ ಅಂತೆ. ಸೊ ಈ ರೀತಿ ಬೋಟ್ಸ್ನ ಶಾಪ್ ಮಾಡಿದೆ. ಈ ಮ್ಯಾಗ್ನೆಟ್ಸು ಎಲ್ಲ ಕಡೆ 120-150 ಇತ್ತು. ಫೈನಲಿ ನಾವು ಹುಡುಕ್ಬಿಟ್ಟು 50 rupeesಗೆ ಒಂದು 4 ಮ್ಯಾಗ್ನೆಟ್ನ ತೊಗೊಂಡ್ವಿ ಅಷ್ಟೇ. ಶಾಪಿಂಗ್ ಅಂತೂ ಅಷ್ಟೇ. ಮತ್ತೆ ತಿಂತಾ ಇದ್ದೀವಿ. ಸೊ ಫೈನಲಿ ಕಾಶ್ಮೀರಲ್ಲಿ ನಾವು ತಿಂತಾ ಇರೋದು ಈ ಸಮೋಸನ, ಬಿಸಿ ಸಮೋಸಾನ ತಿಂದ್ಕೊಂಡು ನಾವು ಡೈರೆಕ್ಟಾಗಿ ಏರ್ಪೋರ್ಟ್ ಕಡೆ ಹೊರಟ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ನಾವು ಡೈರೆಕ್ಟಾಗಿ ಶ್ರೀನಗರ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಸೊ ನಾವು ಡೈರೆಕ್ಟಾಗಿ ಶ್ರೀನಗರ್. ಇಷ್ಟು ಚಿಕ್ಕ ವಿಡಿಯೋ ಮಾಡೋ ಅಷ್ಟರಲ್ಲಿ ಅಲ್ಲಿ ಸೆಕ್ಯೂರಿಟಿ ಹೇಳಿದ್ರು ಇಲ್ಲಿ ಯಾವುದೇ ವಿಡಿಯೋ ಮಾಡೋಂಗಿಲ್ಲ ಅಂತ. ನಾನು ಹಾಗೆ ಕಟ್ ಮಾಡಿಬಿಟ್ಟೆ. ಏನಕ್ಕಂದರೆ ಇದು ಬಂದು ಕಂಪ್ಲೀಟ್ ಸೆನ್ಸಿಟಿವ್ ಏರಿಯಾ ಅಂತೆ, ಅದಕ್ಕೇ ಲಾಂಜ್ ಆ್ಯಕ್ಸಸ್ ಇರಲಿಲ್ಲ. ಸೊ ಬರೋ ತನಕ ನೈಟ್ ಆಗುತ್ತೆ, ಏನಾದರೂ ತಿನ್ಕೊಂಡು ಬಿಡೋಣ ಅಂತ ನಾವಲ್ಲಿ ತೊಗೊಂಡಿದ್ದು ವೆಜ್ ಬಿರಿಯಾನಿ. ರಾಯ್ತನೂ ಇರಲಿಲ್ಲ. ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಕರ್ಡ್ ಇಸ್ಕೊಂಡ್ವಿ. ಇದಕ್ಕೆ 360 rupees.
ಸೊ ಆಫ್ಟರ್ನೂನ್ 3:55ಗೆ ಹೊರಟ್ವಿ ಶ್ರೀನಗರ್ ಏರ್ಪೋರ್ಟಿಂದ. ಅಲ್ಲಿ ಬಂದು ಸೆನ್ಸಿಟಿವ್ ಏರಿಯಾ ಅಂದರೆ ಅಲ್ಲೆಲ್ಲೂ ವೀಡಿಯೋ ತೆಗೆಯಂಗಿರಲಿಲ್ಲ. ಸೊ ನಾನು ಜಸ್ಟ್ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನಾವು ಇವಾಗ ರೀಚ್ ಆಗಿರೋ ಟೈಮ್ ಬಂದು 7:20, 7:10ಗೆಲ್ಲ ರೀಚ್ ಆದ್ವಿ ಬ್ಯಾಂಗ್ಳೂರು ಏರ್ಪೋರ್ಟ್ನ. ಇವಾಗ ಡೈರೆಕ್ಟಾಗಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲರೂ ನನ್ನ ವೀಡಿಯೋಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮಗೇನಾದರೂ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಬೇಕು, ಎಲ್ಲಿ ನಾವು ಫ್ಲೈಟ್ ಬುಕ್ ಮಾಡಿದ್ವಿ, ಪ್ರತಿಯೊಂದು ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೊಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಹಂಗೆ ಇನ್ನೇನು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.